ಇವರು ಸಿದ್ದರಾಮಯ್ಯ ಅವರು ಪಾಪ್ಯುಲಾರಿಟಿ ಸಹಿಸಲಾರೆ ಏನಾರ ಮಾಡಿ ಸರ್ಕಾರ ತೆಗಿಬೇಕಂತ ಪ್ರಯತ್ನ ಮಾಡ್ತಾರೆ. ಮನೆ ಕೃಷ್ಣ ಬೈರೇಗೌಡರು ಹೇಳ್ದಂಗೆ ಇಡೀ ದೇಶದಲ್ಲಿ 450 ಮೇಲೆ MLAಗಳನ್ನ ದುಡ್ಡು ಕಟ್ ಖರೀದಿ ಮಾಡಿದ್ದಾರೆ. ಒಬ್ಬೊಬ್ಬ MLAಗೆ ಎಷ್ಟು ದುಡ್ಡು ಕಟ್ ಖರೀದಿ ಮಾಡಿದ್ರಂತ ಮನೆ ಕೃಷ್ಣ ಬೈರೇಗೌಡರು ಹೇಳಿಲ್ಲ. ಒಬ್ಬೊಬ್ಬ MLAಗೆ ಕನಿಷ್ಠ 20ಇಂದ ನಮ್ಮಲ್ಲಿ ನೀವು ನೋಡಿರ್ಬೋದು 2008 ಯಾವತ್ತೂ BJPಗೆ ಮ್ಯಾಂಡೇಟ್ ಕರ್ನಾಟಕ ರಾಜ್ಯದ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಯಾವತ್ತೂ ಮ್ಯಾಂಡೇಟ್ ಬಂದಿಲ್ಲ ಅವ್ರಿಗೆ 2010 ಅದು 2008 110 ಸೀಟ್ ಬರೋಕ್ಕೆ ಕಾರಣ ಯಾರು? ಇದೇ ಕುಮಾರಸ್ವಾಮಿ ಅವರು 2020 ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ 20 ತಿಂಗಳು ಆದಮೇಲೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನಿಗೆ ಬಿಟ್ಕೊಡ್ಬೇಕಾಗಿತ್ತು. ಯಡಿಯೂರಪ್ಪನ ಬಿಟ್ಕೊಟ್ಟಿಲ್ಲ ಕಾರಣಕ್ಕೆ ರಾಜ್ಯದಲ್ಲಿ ಒಂದು ಮೆಸೇಜ್ ಹೋಯಿತು, ಇಲ್ಲಪ್ಪ ಜನತಾದಳ ಇವ್ರಿಗೆ ಅನ್ಯಾಯ ಮಾಡಿದ್ದಾರೆ, ಇವ್ರು ನ್ಯಾಯ ಕೊಡಬೇಕಂತ ಹೇಳ್ಬಿಟ್ಟು ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಒಂಥರ ಸಿಂಪತಿ ಹೋಯಿತು. ಆ ಸಿಂಪತಿಯಲ್ಲಿ ಎಷ್ಟು ಗೆದ್ದಿದ್ದು? 110 ಸೀಟ್ ಗೆದ್ದಿದ್ದವರು. ಮ್ಯಾಜಿಕ್ ನಂಬರ್ ಅವ್ರಿಗೆ 113 ಬಂದಿಲ್ಲ. ಯಾವತ್ತೂ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಆಪರೇಷನ್ ಕಮಲ ಮುಖಾಂತರ ಅವ್ರ ಸರ್ಕಾರನ ರಚನೆ ಮಾಡಿದ್ರು. ಇವತ್ತು ಏನು ನಮ್ಮ ಮೇಲೆ ಇದು ನ್ಯಾಯಬದ್ಧಾಗಿರೋದು ಮೂಡೋದು ಏನು ಮನೆ ಮುಖ್ಯಮಂತ್ರಿಗಳು ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ಅದು ನ್ಯಾಯಬದ್ಧಾಗಿರೋದು ಯಾವುದು ಇದರಲ್ಲಿ ಮುಖ್ಯಮಂತ್ರಿಗೆ ಪಾತ್ರ ಇಲ್ಲ. 2008 ಏನು ರಾಜ್ಯದ ಜನ 110 ಸೀಟ್ ಇವ್ರನ್ನ ಇಲ್ಲ ನಾವು ಜನತಾದಳ ಸರ್ಕಾರ ನೋಡಾಗಿದೆ, ಭಾಳ ಸತಿ ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ, ಎಲ್ಲರಿಗಿಂತ ಹೆಚ್ಚಾಗಿ ಒಳ್ಳೆ ಸರ್ಕಾರ ಕೊಡ್ಬೋದಂತ ಜನ ನಿರೀಕ್ಷೆ ಇಟ್ಕೊಂಡು 110 ಸೀಟ್ಗೆ ಅಂದರು ಆಪರೇಷನ್ ಕಮಲ ಮಾಡ್ಕೊಂಡು ಸರ್ಕಾರನ ರಚನೆ ಮಾಡಿದ್ರು. ಇವತ್ತು ನಮ್ಮ ಮೇಲೆ ಏನು ಆರೋಪ ಮಾಡ್ತಾರೆ ಮಾತ್ರ ವಿಜೇಂದ್ರ ಅವರಿಗೆ ನೇರವಾಗಿ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಏನು ಪಾತ್ರ ಇಲ್ಲ ಅದಲ್ಲಿ ನಮ್ಮ ಮೇಲೆ ತಾವು ಆರೋಪ ಹೊಡ್ತಾ ಇದ್ದಿಲ್ಲ. ವಿಜೇಂದ್ರ ಅವರೇ, ಇಡೀ ದೇಶದಲ್ಲಿ ಯಾರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಜೈಲು ಯಾರನ್ನ ಹೋಗ್ತಾ ಇದ್ದಾರೆ ಅಂದರೆ ನಿಮ್ಮ ಅಪ್ಪಾಜಿ ಯಡಿಯೂರಪ್ಪ ಅವರೊಬ್ಬರೇ ಅಲ್ಲ. ಅದ್ರ ಜೊತೆಯಲ್ಲಿ 9 ಜನ ಮಂತ್ರಿಗಳು ಜೈಲು ಹೋಗಿರೋದು. 9 ಜನ ಮಂತ್ರಿಗಳು ಜೈಲು ಹೋಗಿರೋದು. ಇವತ್ತು ನಮ್ಮ ಮೇಲೆ ಹೇಳ್ತಾ ಇದ್ರ ಇಷ್ಟೇ. ಇವ್ರು ಏನಕ್ಕೆ ಸಹಿಸೋಕ್ಕಾಗ್ತಾ ಇಲ್ಲ ಅಂದರೆ ಇವತ್ತು ನಾವು ಅಲ್ಲಿ 5 ಗ್ಯಾರಂಟಿ ಇವರೇನು ನಿರೀಕ್ಷೆ ಇಟ್ಟಿರಲಿಲ್ಲ. ಈ 5 ಗ್ಯಾರಂಟಿಯನ್ನು ಲಾಗು ಮಾಡ್ತಾರೆ. ಬರೀ ಚುನಾವಣೆ ಘೋಷಣೆ ಮಾಡಿರೋದು ಇವರು. ಈ 5 ಗ್ಯಾರಂಟಿಯನ್ನು ಲಾಗು ಮಾಡೋಕ್ಕಾಗಲ್ಲ. ಈ 5 ಗ್ಯಾರಂಟಿನ ಲಾಗು ಮಾಡಬೇಕಾದ್ರೆ ಕನಿಷ್ಠ 55,000 ಇಂದ 60,000 ಕೋಟಿ ಆಗ್ತದೆ. ಈ 5 ಗ್ಯಾರಂಟಿ ಲಾಗು ಮಾಡೋಕ್ಕಾಗಲ್ಲ ಅಂದರು. ನಮ್ಮ ಸರ್ಕಾರ ಬಂದು 1 ತಿಂಗಳಲ್ಲೇ ಈ 5 ಗ್ಯಾರಂಟಿನ ಲಾಗು ಮಾಡಿದ್ವಿ. ಅವ್ರು ನಿರೀಕ್ಷೆ ಇಟ್ಟಿರಲಿಲ್ಲ ನಾವು ಲಾಗು ಮಾಡ್ತೀವಿ ಅಂತ. ನಾವು ನಿರೀಕ್ಷೆ ಇಟ್ಟಿರಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಮನೆ ವಿಜೇಂದ್ರ ಅವ್ರಿಗೆ BJP ಅವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಲೋಕಸಭಾ ಚುನಾವಣೆಯಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ವಿ 18ಇಂದ 20 ಸೀಟ್ ಗೆಲ್ತೀವಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಿರೀಕ್ಷೆ ತಕ್ಕಂಗೆ ನಮ್ಮ ರಿಸಲ್ಟ್ ಬಂದಿಲ್ಲ. ನಾವು ಒಂದಿದ್ದು 9 ಗೆದ್ವಿ. ಆದರೆ ನಾವು ಪರ್ಸೆಂಟೇಜ್ ನೋಡಿಕೊಂಡ್ರೆ 9 ಗೆದ್ದಿರ್ಬೋದು. 2019 ಏನು ಪರ್ಸೆಂಟೇಜ್ ಬಂದಿತ್ತು ಅದಕ್ಕಿಂತ 10% ನಮ್ಗೆ ಜಾಸ್ತಿ ಮತ ಬಂದಿದೆ. 10% ಜಾಸ್ತಿ ಮತ ಬಂದಿದೆ. ಭಾಳ ಜನ ಮುಖಂಡರುಗಳು ಬಂದು ಹೇಳಿದ್ರು ಮನೆಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ, ಇಲ್ಲ ಸರ್ ಈ ಗ್ಯಾರಂಟಿಗಳು ಏನೇನು ಉಪಯೋಗ ಆಗಲಿಲ್ಲ, ಈ ಗ್ಯಾರಂಟಿಯನ್ನು ತೆಗ್ದಾಕಿ ಅಂದರು. ಮನೆಯ ಉಪಮುಖ್ಯಮಂತ್ರಿಗಳು ಒಂದೇ ಮಾತಂದ್ರಿ, ಈ ಗ್ಯಾರಂಟಿಯನ್ನು ನಾವು ಕೊಟ್ಟಿರೋದು ರಾಜಕೀಯ ಲಾಭಕ್ಕೋಸ್ಕರ ಇಲ್ಲ, ಬಡವ್ರಿಗೆ ಒಳ್ಳೆಯದಾಗಲಿ ಅಂತ ಕೊಟ್ಟಿರೋದು. ಕಾಂಗ್ರೆಸ್ ಸರ್ಕಾರ ಯಾವತ್ತವರೆಗೂ ಅಧಿಕಾರದಲ್ಲಿರ್ತದೆ ಈ ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ ಅಂದರು.